ಇನ್ನೊಬ್ಬರನ್ನ ನೋಡಿ ಯಾವಾಗಲೂ ಅಸೂಯೆ ಪಡಬೇಡ. ಅವನು ಇಂಥವನಿದ್ದವನು ಹಿಂಗಾದ, ಹಿಂಗಿದ್ದವನು ಹಿಂಗಾದ, ಎಷ್ಟು ಕಡು ಬಡತನದಾಗಿದ್ದ, ಇಂಥವನು ಒಮ್ಮೆ ಎಷ್ಟು ಶ್ರೀಮಂತ ಆದ, ಎಷ್ಟು ಶ್ರೀಮಂತ ಆಗಿದ್ದ, ಯಾಕಿಂತ ಬಡತನ ಬಂತು ಅಂಥೇಳಿ ಮಂದಿ ಬಗ್ಗೆ ಒಟ್ಟ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಯಾಕಂತಂದ್ರೆ ಒಂದು ಹಣೆ ಬರ ಅಂತೇಳಿ ಒಂದಿರ್ತದೆ, ಅದನ್ನು ಯಾರ ಕಡೆಯೂ ತಪ್ಸೋಕ್ಕಾಗಂಗಿಲ್ಲ. ಕೆಲವೊಬ್ರು ಎಷ್ಟೋ ಮಂದಿ ದಡ್ಡರಿರ್ತಾರೆ. ಅಂಥ ದಡ್ಡರಿದ್ದವ್ರೆ ಅವರೇ ಇಡೀ ಸಮಾಜಕ್ಕೆ 4 ಮಂದಿಗೆ ಅವ್ರ ಮಾತನ್ನ ವೇದ ವಾಕ್ಯ ಅನ್ನೋ ರೀತಿ ಅವ್ರು ಬೆಳ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಅವರಿಗೆ ಅಲ್ಲಿ ಆ ಸಮಯ ಬಂದುಬಿಡ್ತದೆ. ಅವ್ರ ದಡ್ಡತನ ಇರುವಂಥ ಸಮಯಗಳು ಕಳೆದು ಬಿಡ್ತಾವೆ. ಅಂದರೆ ನಿಮ್ಗೆ ಸಿಂಪಲ್ಲಾಗಿ ಒಂದೇ ಮಾತು ಹೇಳ್ಬೇಕಂತಂದ್ರೆ, ಎಲ್ಲ ಹಿರಿಯರು ಅಂತಿರ್ತಾರೆ ನೋಡ್ರಲ್ಲ, ಇದೊಂದು ಜೀವನ ಅಂದ್ರೆ ಒಂದು ನಾಟಕ ಇದ್ದಂಗೆ. ಸೂತ್ರಧಾರಿನೇ ಬೇರೆ. ನಾಟಕದಲ್ಲಿ ನಾವು ಇಲ್ಲಿ ಎಲ್ಲರೂ ಭೂಮಿ ಮೇಲೆ ಪಾತ್ರಧಾರಿಗಳು. ನಾವು ನಾಟಕ ಮಾಡೋಕ್ಕೆ ಬಂದೀವಿ, ನಾಟಕ ಮಾಡಿ ನಾಟಕ ಮುಗಿದ್ಕೊಂಡು ಹೋಗೋದು ಅಂತ ಹೇಳ್ತಾರಲ್ಲ, ಹಂಗೆ ಇದನ್ನು. ಈಗ ನಮ್ಮೂರಲ್ಲಿ ಅಂದರೆ ನಿಮ್ಮೆಲ್ಲ ಊರಲ್ಲಿ ಜಾತ್ರೆ ಟೈಮ್ದಾಗ ನಾಟಕ ಮಾಡ್ತೀವಿ. 10-12 ಜನ ಸೇರಿ ಒಂದು ನಾಟಕನ ತಯಾರು ಮಾಡ್ತೀವಿ. ನಾಟಕದಾಗ ಕೆಲವೊಬ್ಬರಿಗೆ ಒಂದೊಂದು ಪಾತ್ರ ಕೊಟ್ಟಿರ್ತಾರೆ. ಯಾರು? ಡೈರೆಕ್ಟರ್, ನಿರ್ದೇಶಕ, ನಾಟಕವನ್ನು ಆಡಿಸುವಂಥ ಮಾಸ್ತರ್. ನಮ್ಮಲ್ಲಿ ಹಳ್ಳಿಯಲ್ಲಿ ಎಲ್ಲ ನಾಟಕ ಆಡ್ಸೋರಿಗೆ ಮಾಸ್ತರ್ ಅಂತಾರೆ. ಮಾಸ್ತರ ಒಬ್ಬೊಬ್ಬರಿಗೆ ಒಂದೊಂದು ಪಾತ್ರ ಕೊಟ್ಟಿರ್ತಾರೆ. ಒಬ್ಬರಿಗೆ ಹೀರೋ ಪಾತ್ರ ಕೊಟ್ಟಿರ್ತಾರೆ, ಒಬ್ಬರಿಗೆ ಖಳನಾಯಕ ಪಾತ್ರ ಕೊಟ್ಟಿರ್ತಾರೆ, ಕೆಲವೊಬ್ಬರು ಸಣ್ಣ ಪುಟ್ಟ ಪಾತ್ರಗಳು ಕೊಟ್ಟಿರ್ತಾರೆ, ಒಬ್ಬರಿಗೆ ಹಾಸ್ಯಭರಿತವಾದಂಥ ಪಾತ್ರಗಳನ್ನು ಕೊಟ್ಟಿರ್ತಾರೆ. ಈಗ ಅಲ್ಲಿ ನಾಟಕ ಆ ಸ್ಟೇಜ್ ಮೇಲೆ ಅಂದರೆ ಈ ಒಂದು ಭೂಮಿ ಮೇಲೆ ನಮಗೆ ಯಾವ ಪಾತ್ರ ಕೊಟ್ಟರಲ್ಲ ಆ ಪಾತ್ರನ ನಾವು ಮಾಡಬೇಕು. ಅಂದರೆ ಇಲ್ಲಿ ಭೂಮಿ ಮೇಲೆ ಬಂದ ಮೇಲೆ ನಮ್ಮ ಹಣೆ ಬರ ಯಾವ ರೀತಿ ಬರೆದಿಲ್ಲಿ ಕಳಿಸಿರ್ತಾರಲ್ಲ, ನಮ್ಮ ಜೀವನ ಹಾಗೆ ನಡಿಬೇಕು. ವಿಲನ್ ಪಾತ್ರದವನು ಹೀರೋ ಪಾತ್ರ ಮಾಡೋಕ್ಕಾಗಂಗಿಲ್ಲ ಸ್ಟೇಜ್ ಮೇಲೆ. ಹೀರೋ ಪಾತ್ರ ಮಾಡಿದವನು ಹಾಸ್ಯ ಪಾತ್ರ ಮಾಡೋಕ್ಕಾಗಂಗಿಲ್ಲ. ಹೌದಾ? ಹಂಗೆ ಈ ಜೀವನದಾಗ ಯಾರಿಗೇನು ಸಿಗಬೇಕು ಅದು ಸಿಗ್ತೈತಿ. ಯಾರು ಏನು ಕಳ್ಕೋಬೇಕು ಅದನ್ನು ಕಳ್ಕೊತಾರೆ. ನಾವೆಲ್ಲ ಸುಮ್ಮನೆ ನಾಮಕಾವಸ್ಥೆ ಅಷ್ಟೇ. ಓ ಇವತ್ತು ನನಗೆ ಹಿಂಗಾಯ್ತಲ್ಲ, ಇವತ್ತು ನನಗೆ ದೊಡ್ಡ ಅಘಾತವಾದಂಥ ಒಂದು ಅನುಭವ ಆಯ್ತಲ್ಲ, ದೊಡ್ಡ ಅನಾಹುತ ಆಯ್ತಲ್ಲ ಅಂತೀವಲ್ಲ, ಅದು ಆ ಸಮಯಕ್ಕೆ ಅಲ್ಲಿ ಅದು ಆಗಬೇಕಾಗಿರ್ತೈತಿ. ನಾಟಕದಾಗ ವಿಲನ ಹೀರೋಗ 2ನೇ ಸೀನ್ನಲ್ಲೋ 4ನೇ ಸೀನ್ನಲ್ಲೋ ಯಾವುದೋ ಒಂದು ಸೀನ್ಯಾಗ ಅವ್ನು ಹೊಡಿಬೇಕಾಗಿರ್ತದೆ. ಅವಲ್ಲಿ ಹೊಡೆಯಬೇಕು. ಆ ಪಾತ್ರ ಮಾಡಿದವ ಸ್ವಂತ ಅಣ್ಣನಾಗಿರಲಿ, ತಮ್ಮನಾಗಿರಲಿ, ಕಾಕನಾಗಿರಲಿ, ಮಾವನಾಗಿರಲಿ, ಯಾರೇ ಆಗಿರಲಿ, ಅಲ್ಲಿ ಸಂಬಂಧಗಳ ಮರೆತು ಆ ನಾಟಕ ಸಂಬಂಧಪಟ್ಟಂಥ ಪಾತ್ರ ಅಲ್ಲಿ ಮಾಡಬೇಕಾಗ್ತದೆ. ಹಂಗೆ ಇಲ್ಲಿ ನಮ್ಮ ಜೀವನದಾಗ ನಿನಗೆ ಹೋಗ್ಬೇಡ ಅಂದರೂ ಹಾದೆ, ಯಾರೇ ಹೇಳಿದ ಮಾತು ಕೇಳ್ತೀಯ ನೀ, ಬ್ಯಾಡ ಅಂದರೂ ಹಾದಿ, ಅಲ್ಲಿ ಅನಾಹುತ ಆಯ್ತು ನೋಡಿ. ಅವು ಸುಮ್ಮನೆ ಅಲ್ಲಿಗೆ ನೀವು ಏನು ಹೇಳಿದ್ರು ಏನು ಮಾಡಿದ್ರು ಅಲ್ಲಿ ಹೋಗ್ಬೇಕಾ, ಅಲ್ಲಿ ಹೋಗೇ ಹೋಗ್ತದೆ ಮನುಷ್ಯ. ಒಬ್ಬ ಮನುಷ್ಯ ಎಲ್ಲಿ ಬೀಳಬೇಕು ಅವನು ಬಿದ್ದೇ ಬೀಳ್ತಾನೆ. ಕೆಲವೊಂದು ನೋಡಿರಿ ನೀವು, ಒಂದು ಕೂದಲು ಎಳೆಯಷ್ಟು ಜಾಗದಲ್ಲಿನ ಮನುಷ್ಯ ದೊಡ್ಡ ಅಪಾಯದಿಂದ ಪಾರಾಗ್ತಾನೆ, ಗೊತ್ತಲ್ಲ? ಕೆಲವೊಬ್ಬ ಮನುಷ್ಯ ನಡೆಯುವಾಗನ ಸುಮ್ಮನೆ ಒಂದು ಸ್ವಲ್ಪ ಕಾಲು ಎಡಿವಿ ಪ್ರಾಣ ಕಳ್ಕೊತಾನೆ. ಕೆಲವರು
ಸ್ಟೆಪ್ ಹತ್ತುವಾಗ, ಮೆಟ್ಟಿಲು ಹತ್ತುವಾಗಲಿ ಅಥವಾ ಇಳಿಯುವಾಗಲಿ ಈ ಸ್ಟೆಪ್ ಹತ್ತಿರ್ತಾರೆ. ನೆಕ್ಸ್ಟ್ ಸ್ಟೆಪ್ ಹತ್ತಬೇಕು ಅನ್ನೋಟ್ಟಿಗೆನ ಕುಸಿದು ಬಿದ್ದು ಸತ್ತು ಹೋಗ್ತಾರೆ. ಒಬ್ಬರು ಎಂಥೋ ಬಿಲ್ಡಿಂಗ್ ಮೇಲಿಂದನೇ ಬಿದ್ದು ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಯಾಕಂತಂದ್ರೆ ಮನುಷ್ಯನ ಭೂಮಿ ಮೇಲೆ ನೀವು ವಿಷ ಕುಡಿದ್ರೂ ಬದುಕ್ತೀರಿ, ಊರ್ಲಿ ಹಾಕೊಂಡ್ರೂ ಬದುಕ್ತೀರಿ, ಕೆರೆ ಬಾವಿ ಹಳ್ಳದಾಗ ಬಿದ್ರೂ ಬದುಕ್ತೀರಿ. ಯಾಕೆ ಬದುಕ್ತೀರಿ? ಇನ್ನೂ ಭೂಮಿ ಮೇಲೆ ನಿಮ್ಮ ಹೆಸರಲ್ಲೇ ಬರೆದಂಥ ಅನ್ನದ ಋಣ ಐತಿ, ಅದಕ್ಕೆ ನೀವು ಬದುಕ್ತೀರಿ. ನಿಮ್ಮದು ಅನ್ನದ ಋಣನ ಇವಾಗ ಮುಗಿತಂದ್ರೆ ಒಂದು ಕ್ಷಣನೂ ಇರಂಗಿಲ್ಲ ನೀವು. ಅದಕ್ಕೆ ನಾವು ಏನೇ ಮಾಡಿದ್ರೂ ಭೂಮಿ ಮೇಲೆ ಶಾಶ್ವತ ಇರುವುದಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ನಿಮಗೂ ಗೊತ್ತು, ನಮಗೂ ಗೊತ್ತು. ಸಾಧ್ಯ ಆದಷ್ಟು ಒಳ್ಳೆಯದನ್ನು ಮಾಡೋಣ, ಕೆಟ್ಟದ್ದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಇನ್ನೊಬ್ಬರಿಗೆ ಹಿಂಸೆ ಕೊಡಲಿಕ್ಕೆ ನಾವು ಯಾರು? ಇನ್ನೊಬ್ಬರನ್ನು ಕೊಲ್ಲಲಿಕ್ಕೆ ನಾವು ಯಾರು? ಇನ್ನೊಬ್ಬರನ್ನು ಹೊಡಿಲಿಕ್ಕೆ ನಾವು ಯಾರು? ಈಗ ನೀನು ಒಬ್ಬಗೆ ಹೊಡೆದತ್ತಂದರೆ ನಿನ್ನ ಹೊಡೆಯವರು ಇನ್ನೊಬ್ರು ಹುಟ್ಕೊಂಡಿರ್ತಾರೆ. ಫಸ್ಟ್ ಅದನ್ನು ತಿಳ್ಕೊಡ್ರಿ. ನೀವು ಯಾರಿಗಾದ್ರೂ ಬೈದರೆ ನಿಮ್ಮನ್ನು ಬೈಯಾಕಂತನೂ ಒಬ್ಬರು ಹುಟ್ಕೊಂಡಿರ್ತಾರೆ. ಅದು ಸೃಷ್ಟಿ ನಿಯಮ. ಯಾರಿಗೂ ಮೋಸ ಮಾಡಬೇಡ್ರಿ, ಸುಳ್ಳು ಹೇಳಬೇಡ್ರಿ. ನೀವು ಸುಳ್ಳು ಹೇಳೋದಾಗಿತ್ತಂದ್ರೆ ಆ ಸುಳ್ಳಿನ ಹಿಂದೆ ದೊಡ್ಡದು ಒಂದು ಸತ್ಯವ ಅಡಗಿರುವಂಥ ಒಂದು, ಯಾಕಂದ್ರೆ ನೀವು ಹೇಳಿರೋ ಸುಳ್ಳಿನಿಂದ ಒಂದು ಕುಟುಂಬ ಬದುಕ್ತಿರ್ಬೇಕು, ಒಂದು ಕುಟುಂಬಕ್ಕೆ ಒಳ್ಳೇದಾಗ್ತಿರ್ಬೇಕು, ಒಂದು ಕುಟುಂಬಕ್ಕೆ ನ್ಯಾಯ ಸಿಗ್ತಿರ್ಬೇಕು. ಅಂಥದ್ದಿತ್ತಂದ್ರೆ ಸುಳ್ಳು ಹೇಳ್ರಿ, ನಿಮ್ಮನ್ನು ನೆನೆಸ್ತಾರೆ. ಆದರೆ ಅದೇ ಒಂದು ಸುಳ್ಳು ಹೇಳಿ ಒಂದು ಕುಟುಂಬನ ಹಾಳು ಮಾಡಬೇಡಿ, ಒಂದು ಕುಟುಂಬಕ್ಕೆ ಅನ್ಯಾಯ ಮಾಡಬೇಡಿ, ಒಂದು ಕುಟುಂಬಕ್ಕೆ ಮೋಸ ಮಾಡಬೇಡಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಈ ವಿಡಿಯೋ ನಿಮಗೆ ಲೈಕ್ ಅನಿಸಿತ್ತಂದರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಫಾಲೋ ಮಾಡಿರಿ. ಮೊದಲ ನನ್ನ ವಿಡಿಯೋಗಳು ನೀವು ಫಸ್ಟ್ ನೋಡ್ಬೇಕು ಅನಿಸಿತ್ತಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ.